ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಕೆದವರು ಒಂದು ಇಂಪಾರ್ಟೆಂಟ್ ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ. ಸೊ ಈ ಒಂದು ಲಿಸ್ಟ್ನ ನೋಡಿ ನನಗೆ ಅನಿಸಿದ್ದೇನಪ್ಪ ಅಂತಂದರೆ, ಕೆದವರು ಈ ವರ್ಷ ಒಂದು ಎಫೆಕ್ಟಿವ್ ವೇದೊಳಗೆ ಒಂದು ಕೌನ್ಸಿಲಿಂಗ್ ಮಾಡಬೇಕು ಅಂದ್ಕೊಂಡಿದ್ದಾರೇನೋ. ಸೊ ಹಂಗಾಗಿಬಿಟ್ಟು ಎಲ್ಲನೂ ಕೂಡ ಪ್ರೊಸೆಸ್ ಕರೆಕ್ಟಾಗಿ ಹೋಗ್ತಾ ಇದೆ. ಆ್ಯಂಡ್ ಈ ಒಂದು ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡ್ತಿದ್ದಾರೆ. ಆಗಬೇಕಿತ್ತು ಆ್ಯಕ್ಚುಲಿ. ಏನಂತಂದರೆ ಎಷ್ಟೋ ಹುಡುಗರಿಗೆ ಕೌನ್ಸಿಲಿಂಗ್ ಅನ್ನೋದು ನೆಗ್ಲಿಜೆನ್ಸಿ ತೊಗೊಂಡ್ಬಿಡ್ತಿದ್ದಾರೆ. ಅಂದರೆ ಒಂದು ಸೀಟ್ ಅಂದ್ರೆ ಏನೇನೋ ತಿಳ್ಕೊಂಬಿಟ್ಟಾರೆ. ಸೊ ಹಂಗಾಗಿಬಿಟ್ಟು ಎಲ್ಲರೂ ಕೂಡ ಅಂದರೆ ಹೋದ ವರ್ಷದವ್ರಿಗೆ ಅಷ್ಟೇ ಜಸ್ಟ್ ಏನಪ್ಪ ಅಂತಂದರೆ ಶಾಕ್ ಹೊಡೆದ್ರು. ಬಟ್ ಈ ವರ್ಷ ಫುಲ್ ನಿಮಗೆ ಎಫೆಕ್ಟಿವ್ ಅದೊಳಗೆ ಕೌನ್ಸಿಲಿಂಗ್ ಮಾಡ್ತಿದ್ದಾರೆ. ಸೊ ಏನು ಸುಮ್ಮನೆ ಮ್ಯಾಟ್ರ್ ಕೊರೆಯೋದು ಏನಪ್ಪ ಅಂತಂದರೆ, ಡೈರೆಕ್ಟ್ ವಿಷಯ ಮಾತಾಡೋದಂತಂದರೆ, ಕೆ ವೆಬ್ಸೈಟಲ್ಲಿ ಬಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು UGCET 2024 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡಿರಿ ಒಂದು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಒಂದು ಲಿಂಕ್ ಸಿಗುತ್ತೆ. ಅದಾದಮೇಲೆ ಕೆಳಗಡೆ ನೋಡಿರಿ UGCET 2024 ಇಂದಿನ ವರ್ಷದ ಸೀಟು ಹಂಚಿಕೆ ಅಭ್ಯರ್ಥಿಗಳ ಪಟ್ಟಿ. ಓಕೆ, ಹೋದ ವರ್ಷ ಎಲ್ಲ ಯಾರ್ಯಾರಿಗೆಲ್ಲ ಅಲಾಟ್ಮೆಂಟ್ ಆಗಿತ್ತೋ ಅವ್ರದ್ದು ಒಂದು ಲಿಸ್ಟ್ನ ಬಿಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಏನು ಅಂತಲೂ ಕೂಡ ಕರೆಕ್ಟ್ ಹೇಳ್ತೀನಿ. ಕರೆಕ್ಟ್ ಇಂಪಾರ್ಟೆಂಟ್ ಆಗುತ್ತಾ ಕೇಳಿಸೋರು. ಏನಕ್ಕಂತಂದರೆ ನೀವು ಕೂಡ ಮುಂದೆ ಈ ರೀತಿ ತಪ್ಪು ಮಾಡೋಕ್ಕೋಗಲ್ಲ. ಸರಿ, ಅದ್ರ ಮೇಲೆ ಒಂದು ಸರ್ತಿ ಕ್ಲಿಕ್ ಮಾಡ್ಕೊಂಡ್ರೆ ಒಂದು PDF ಓಪನ್ ಆಗುತ್ತೆ. ಅದೇ ಜಸ್ಟ್ ಇದೇ ಒಂದು PDF ಅದು. ಸರಿ, ಈ ಒಂದು PDF ನೋಡಿದ ತಕ್ಷಣ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅವ್ರದ್ದು ಒಂದು ಅಪ್ಲಿಕೇಶನ್ ನಂಬರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ವರ್ಷ ಹಾಕಿರೋಕ್ಕಂಥ ಅಪ್ಲಿಕೇಶನ್ ಅಂತಂದರೆ ಹೋದ ವರ್ಷದ ಕ್ಯಾಂಡಿಡೇಟ್ಸ್ ಇವರು. ಓಕೆ, ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ, CET ನಂಬರ್ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ನೇಮು ಮತ್ತು ರಿಮಾರ್ಕ್ಸ್ ಅಂತ ಕೊಟ್ಟಾರೆ. ಇದು ರಿಮಾರ್ಕ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟು. ಆ್ಯಕ್ಚುಲಿ ನೋಡ್ರಿ ಅದೇನು ಕೊಟ್ಟಿದ್ದಾರೆ ನೋಡಿರಿ, ನ್ಯಾಚುರೋಪತಿ ನಾಟ್ ಎಲಿಜಿಬಲ್ ಆ್ಯಂಡ್ ಅಗ್ರಿಕಲ್ಚರ್ ನಾಟ್ ಎಲಿಜಿಬಲ್. ಮತ್ತು ಈ ಲಿಸ್ಟು ಅವ್ರು ಕೊಟ್ಟಿದ್ದಾರೆ UGCET 2024 ಪ್ರೀವಿಯಸ್ ಇಯರ್ ಅಲಾಟೆಡ್ ಕ್ಯಾಂಡಿಡೇಟ್ ಅಂತ ಕೊಟ್ಟವ್ರೆ. ಬಟ್ ಇಲ್ಲಿ ನೋಡಿದರೆ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಕನ್ಫ್ಯೂಷನ್ ಆಗಿರುತ್ತೆ ಎಲ್ಲ ಹುಡುಗರು. ಆ್ಯಂಡ್ ಇದು ಏನಪ್ಪ ಅಂತಂದರೆ ವಿಷಯ ಸ್ವಲ್ಪ ತಿಳ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ನೋಡಿರಿ ಅಪ್ಲಿಕೇಶನ್ ನಂಬರ್ ಅಂತಂದರೆ ಹೋದ ವರ್ಷದ ಸ್ಟೂಡೆಂಟ್ಸು ಡ್ರಾಫ್ಟ್ ಆಗಿಬಿಟ್ಟು, ಅಂತಂದರೆ ಒಂದು ವರ್ಷ ಲಾಂಗ್ ಟರ್ಮ್ ಮಾಡಬೇಕಂತನೋ ಅಥವಾ ಸುಮ್ಮನೆ ಗ್ಯಾಪ್ ಬಿಟ್ಟು ಈ ವರ್ಷ ಅಪ್ಲಿಕೇಶನ್ ಹಾಕಿ ಸೀಟ್ ತೊಗೊಳೋ ಅಂಥದ್ದು ಅಪ್ಲಿಕೇಶನ್ ಹಾಕಿರ್ತಾರೆ. ಸೇಮ್ ಅವ್ರದ್ದೊಂದು ಕ್ಯಾಂಡಿಡೇಟ್ ನೇಮ್ ಕೊಟ್ಟಿದ್ದಾರೆ. ಆ ಕ್ಯಾಂಡಿಡೇಟ್ ನೇಮ್ ನೋಡಿದ ತಕ್ಷಣ ಮುಂದೆ ನಿಮ್ಗೆ ಅನಿಸುತ್ತಾ ಏನಪ್ಪ ರಿಮಾರ್ಕೆಬಲ್ ನಾಟ್ ಎಲಿಜಿಬಲ್ ಅಂತಂದರೆ, ಈ 43 ಪೇಜಸ್ಸಲ್ಲಿರುವಂಥ ಸ್ಟೂಡೆಂಟ್ಸು ಹೋದ ವರ್ಷನೂ ಕೂಡ KCET ಪಾರ್ಟಿಸಿಪೇಟ್ ಮಾಡಿರ್ತಾರೆ. KCET ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಬಟ್ ಅವರು ಮುಂದೆ ಓಕೆ ಸೀಟ್ ಅಲಾಟ್ಮೆಂಟ್ ಆಗಿರ್ತದೆ. ಓಕೆ, ಹೋದ ವರ್ಷನ ಇವ್ರು ಎಲ್ಲ ಏನು ಕಾಣಿಸ್ತಿದೆ ನೋಡಿರಿ ಈ ಒಂದು FIDEPಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಹೋದ ವರ್ಷ ಅಪ್ಲಿಕೇಶನ್ ಹಾಕಿದ್ದಾರೆ, KCET ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಸೀಟ್ ಕೂಡ ಅಲಾಟ್ಮೆಂಟ್ ಆಗೈತೆ. ಬಟ್ ಅವರು ಮೇ ಬಿ ಅಂದರೆ ಚಾಯ್ಸ್ 1 2 3 4 ಅಂತ ಏನು ಕಾಣ್ತಾವೋ, ಚಾಯ್ಸು ಸೀಟ್ ಸಿಕ್ಕಾದ್ಮೇಲೆ ಯಾವುದೂ ಕೂಡ ಚಾಯ್ಸ್ ಹಾಕದೇ ಇರೋದು. ಮೇ ಬಿ ಚಾಯ್ಸ್ 4 ಕೊಟ್ಟರೆ ಅವ್ರಿಗೇನು ತೊಂದರೆ ಆಗ್ತಿದ್ದಿಲ್ಲ. ಓಕೆ, ಇನ್ ಕೇಸ್ ಅಂದರೆ ಚಾಯ್ಸ್ 4 ಕೊಟ್ಟರೆ ಎಲ್ಲ ಏನರ ಎಕ್ಸಿಟ್ ಆಗ್ತಿದ್ರಿ ಈ ವರ್ಷ ಕೌನ್ಸಿಲಿಂಗ್. ಬಟ್ ಅವ್ರು ಏನು ಕೂಡ ಅಂದರೆ ಯಾವುದಕ್ಕೆ ಕೂಡ ಚಾಯ್ಸ್ ಹಾಕದೇ ಇರೋದು, ಅಥವಾ ನೀವು ಅಡ್ಮಿಷನ್ ಎಲ್ಲನೂ ಕೂಡ ಚಾಯ್ಸ್ 1 ಕೊಟ್ಟು 2 3 ಕೊಟ್ಟು ಅಡ್ಮಿಷನ್ ಮಾಡಿಸ್ದೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿರೋದು. ಅಂತಂದರೆ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೂ ಕೂಡ ಕೆಯಿಂದ ಕೆಲವೊಂದಿಷ್ಟು ಪ್ರೊಸೆಸ್ ಬರ್ತವೆ. ಬಟ್ ಇಲ್ಲಿ ಏನು ಕಾಣಿಸ್ತಿದೆ ನೋಡ್ರಿ, ಈ ಒಂದು ಸ್ಟೂಡೆಂಟ್ಸು ಹೋದ ವರ್ಷ ಸೀಟ್ ಸಿಕ್ಕು ಕೂಡ ಅಡ್ಮಿಷನ್ ಮಾಡಿಸ್ದೆ. ಅಂದರೆ ಕೆದವ್ರಿಗೆ ಇಷ್ಟು ಸೀಟ್ ಲಾಸ್ಟ್ ಥರ. ಓಕೆ, ಅಂದರೆ ಹೋದ ವರ್ಷ ಕೌನ್ಸಿಲಿಂಗಲ್ಲಿ ಸೀಟ್ ಸಿಕ್ಕು ಕೂಡ ಇವರು ಚಾಯ್ಸ್ 1 2 3 ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿಸ್ದೆ ಹೋದರೆ ಕೆದವ್ರಿಗೆ ಆ ಸೀಟ್ನ ಫಿಲ್ ಮಾಡ್ಕೋಬೇಕಲ್ವ. ಸೊ ಹಂಗಾಗಿಬಿಟ್ಟು ಈ ಒಂದು ಸ್ಟೂಡೆಂಟ್ಸ್ನ ಈ ವರ್ಷ ನಾಟ್ ಎಲಿಜಿಬಲ್ ಅಂತಂದರೆ ಈ ವರ್ಷ KCETಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ. ಮೀನ್ಸ್ ನಿಮಗೂ ಕೂಡ ಏನು ಹೇಳ್ತೀನಿ ಅಂತಂದರೆ, ಇದರಿಂದ ನಿಮ್ಗೆ ಏನು ಅರ್ಥ ಆಗುತ್ತಪ್ಪ ಅಂತಂದರೆ, ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಾ, ಮುಂದೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೀಟು ನಿಮಗೆ ಇಷ್ಟ ಇತ್ತಂದರೆ ಅಡ್ಮಿಷನ್ ಮಾಡಿಸ್ಕೋರಿ, 4 ವರ್ಷನೂ ಕಲೀರಿ. ಇನ್ ಕೇಸ್ ನಿಮಗೆ ಸೀಟ್ ಸಿಗದೆ ಹೋಗಿದ್ರೆ ಅಥವಾ ಇನ್ ಕೇಸ್ ಸೀಟ್ ಸಿಕ್ಕು ನಿಮಗೆ ಕಾಲೇಜ್ ಇಷ್ಟ ಇಲ್ಲ ಅಂತಂದರೆ ಚಾಯ್ಸ್ 4ನ ಕೊಟ್ಬಿಟ್ಟು ಎಕ್ಸಿಟ್ ಆಗಿ ಬೇಕಾದರೆ ನೆಕ್ಸ್ಟ್ ವರ್ಷ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದರೆ ಮಾಡ್ಬೋದು. ಇಲ್ಲ, ನೆನ್ಪಿಟ್ಕೋಬೇಕು. ಇಲ್ಲ ನಾ ಚಾಯ್ಸ್ 4 ಕೊಡೋದು ಗೊತ್ತಿದ್ದಿಲ್ಲ, ಚಾಯ್ಸ್ 1 2 ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿಸಿದ್ದೆ, ವಾಪಸ್ ನೀವು ಕ್ಯಾನ್ಸಲ್ ಮಾಡ್ಕೊತೀನಿ ಅಂದರೆ ಸೀಟ್ನಂತಂದರೆ ಕ್ಯಾನ್ಸಲೇಷನ್ ಮಾಡೋಕ್ಕೆ ಕೆಲವೊಂದಿಷ್ಟು ಪ್ರೊಸೆಸ್ ಐತೆ. ಆ ಒಂದು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕ್ಕೆ ಪ್ರೊಸೆಸ್ ಬೇಕಾದ್ರೆ ನಾನು ಮುಂದೆ ಹೇಳ್ತೀನಿ, ಬೇಕಾದ್ರೆ ಮುಂದ್ಗಡೆ ಇವಾಗ ಬೇಡ. ಆ ಸೀಟ್ ಕ್ಯಾನ್ಸಲೇಷನ್ನು ಕೆದಲ್ಲೇ ಹೋಗ್ಬಿಟ್ಟು ಮಾಡಿಸ್ಕೊಂಬರ್ಬೇಕು. ಬಟ್ ಈ ಒಂದು ಸ್ಟೂಡೆಂಟ್ಸ್ ಇವಾಗ ಏನು ಕಾಣಿಸ್ತಿದೆ ನೋಡಿ, ಇಲ್ಲಿ ನೋಡ್ರಿ, ಈ ಒಂದು ಸ್ಟೂಡೆಂಟ್ಸು ಯಾವುದೇ ರೀತಿಯಾಗಿ ಸೀಟು ಕೂಡ ಕ್ಯಾನ್ಸಲೇಷನ್ ಮಾಡ್ಕೊಂಡಿಲ್ಲ. ಹಂಗೆ ಇವ್ರೇನು ಮಾಡಿಬಿಟ್ಟಿದ್ದಾರೆ, ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗೋ ಬದಲು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಕೂಡ ಮಾಡಿಸಿರಲ್ಲ. ಅಂತಂದರೆ ಹೋದ ವರ್ಷ ಸೀಟ್ ಸಿಕ್ಕರೂ ಕೂಡ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಅಡ್ಮಿಷನ್ ಮಾಡಿಸಿಲ್ಲ. ಅಂತಂದರೆ ಅಷ್ಟು ಸೀಟ್ಗಳು KCET ಅವ್ರಿಗೆ ಅಂದ್ರೆ ಹೋದ ವರ್ಷ ಭಾಳ ಎಫೆಕ್ಟ್ ಆಗಿರ್ತದೆ. ಸೊ ಆ ಒಂದು ರೀಸನ್ ಇಟ್ಕೊಂಡು ಹಿಂಗೆ ಮಾಡ್ತಾರೆ ಹುಡುಗರು ಅನ್ನೋಕ್ಕೋಸ್ಕರ ಆ ಒಂದು ಎಲ್ಲ ಸ್ಟೂಡೆಂಟ್ಸ್ನು ನಾಟ್ ಎಲಿಜಿಬಲ್ ಮಾಡಿದ್ದಾರೆ. ಅಂತಂದರೆ ಈ ಸ್ಟೂಡೆಂಟ್ಸು ನಿಮ್ಮ ಏನು ಬ್ಯಾಚಲ್ಲಿದೆಯೋ ಈ ಬ್ಯಾಚಲ್ಲೂ ಕೂಡ ಅವ್ರು ಅಪ್ಲಿಕೇಶನ್ ಹಾಕಿರ್ತಾರೆ, KCET ಬರೆದಿರ್ತಾರೆ. ಬಟ್ ಈ ವರ್ಷ ಅವರು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರೋಲ್ಲ. ಸೊ ಇದರಿಂದ ನಿಮ್ಗೆ ಅರ್ಥ ಆಯ್ತು ಅನ್ಕೊತೀನಿ. ಏನು ಮಾಡ್ಬೇಕಂತಂದರೆ ಗೊತ್ತಾಯ್ತಾ, ಅಂತಂದರೆ ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡಿಸ್ಕೊಂಡು 4 ವರ್ಷ ಕಲೀರಿ. ಸೀಟ್ ಸಿಗದೆ ಹೋದರೆ ಸುಮ್ಮನೆ ಬಿಡಬೇಡ್ರಿ. ಓಕೆ, ಸೀಟ್ ಸಿಕ್ಕಿದ ತಕ್ಷಣ ನೀವು ಅಡ್ಮಿಷನ್ ಮಾಡಿದೆ ಚಾಯ್ಸ್ 1 ಕೊಟ್ಟು
ಅಡ್ಮಿಷನ್ ಮಾಡಿಸ್ಲೇಬೇಕು. ಓಕೆ, ಚಾಯ್ಸ್ ಒನ್ ಕೊಟ್ಟು ಅಡ್ಮಿಷನ್ ಮಾಡಿಸ್ಲೇಬೇಕು. ಚಾಯ್ಸ್ ಒನ್ ಕೊಟ್ಟು ಸುಮ್ಮನೆ ಬಿಟ್ಟುಬಿಟ್ರೆ ನೆಕ್ಸ್ಟ್ ವರ್ಷ ನೀವು ಕೆ ಅಂದರೆ KCET ಬರೆದ್ಬಿಟ್ಟು ಕೆ ಅಂತೂ ಏನು ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರಲ್ಲ. ಇದು ಇಂಪಾರ್ಟೆಂಟ್ ಆಗಿರ್ತದೆ. ಈ ಒಂದು PDF ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅನ್ಕೊತೀನಿ, ಸುಮ್ಮನೆ ಏನೋ ಬಿಟ್ಟಿದ್ದಾರೆ ಅಂತಂದು. ಬಟ್ ಇದು ಕೂಡ ಇಂಪಾರ್ಟೆಂಟು, ಯಾಕಂದರೆ ಮುಂದೆ ವರ್ಷ ನೀವು ಕೆಲವೊಂದಿಷ್ಟು ಹುಡುಗರು ಇರ್ತಾರೆ ಒಂದು ವರ್ಷ ಲಾಂಗ್ ಟರ್ಮ್ ಮಾಡಿ ಹೋಗ್ತೀನಿ ಅಂತಂದು, ಅವ್ರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ಆದಷ್ಟು ಈ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ ಅಂತ ಕೇಳ್ಕೊಂತೀನಿ. ಯಾರಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡಿದ್ರೆ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಕೊಡೋ ಮುಖಾಂತರ ಸಪೋರ್ಟ್ ಮಾಡಿರಿ. ಏನೋ ಒಂದು ಒಂದು ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.